ಹೊನ್ನಾವರ ತಾಲೂಕಿನ ಹುಡುಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಗೆ ಅಪಾಯಕಾರಿಯಾಗಿ ನಿಂತಿದ್ದ ಮಾವಿನ ಮರವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ತಂಡದ ಸ್ವಯಂ ಸೇವಕರು ಶ್ರಮದಾನದ ಮೂಲಕ ತೆರವುಗೊಳಿಸಿದರು. ಶೌರ್ಯ ವಿಪತ್ತು ತಂಡ ಎಂದರೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ರೂಪಿಸಿರುವ ಒಂದು ವಿಪತ್ತು ಪರಿಹಾರ ತಂಡವಾಗಿದೆ. ಇದು ಸ್ವಯಂ ಸೇವಕರನ್ನು ಒಳಗೊಂಡಿದ್ದು ವಿಪತ್ತು ಸಂಭವಿಸಿದಾಗ ಸಹಾಯ ಮಾಡಲು ಇವರಿಗೆ ತರಬೇತಿ ನೀಡಲಾಗಿರುತ್ತದೆ. ಗುಡ್ಡ ಕುಸಿತ, ನೆರೆ ಹಾವಳಿ ಮುಂತಾದ ಅನಿರೀಕ್ಷಿತ ಅವಘಡಗಳು ಸಂಭವಿಸಿದಾಗ ಈ ತಂಡಕ್ಕೆ ಮಾಹಿತಿ ನೀಡಿದರೆ ಕೂಡಲೇ ಸಂತ್ರಸ್ತರ ನೆರವಿಗೆ ಧಾವಿಸುತ್ತಾರೆ. ಅಂತೆಯೇ ಹೊನ್ನಾವರ ತಾಲೂಕಿನ ಹುಡುಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆಗೆ ಅಪಾಯಕಾರಿಯಾಗಿ ಮಾವಿನ ಮರ ಬೆಳೆದು ನಿಂತಿತ್ತು. ಎಸ್ಡಿಎಂಸಿಯವರು ಶೌರ್ಯ ವಿಪತ್ತು ತಂಡಕ್ಕೆ ವಿಷಯ ತಿಳಿಸಿದ್ದರೂ ಸ್ವಯಂ ಸೇವಕರು ಬಂದು ಜಾಗರೂಕತೆಯಿಂದ ಆ ಮರವನ್ನು ಕತ್ತರಿಸಿ ನಂತರ ಅದರ ಸೊಪ್ಪು ಕಟ್ಟಿಗೆಗಳನ್ನು ಶಾಲೆಯ ತೆಂಗಿನ ಮರಗಳ ಬುಡಕ್ಕೆ ಹಾಕಿ ಕೊಟ್ಟರು. ಈ ಸಂದರ್ಭದಲ್ಲಿ ಯೋಜನೆಯ ಆಂತರಿಕ ಲೆಕ್ಕ ಪರಿಶೋಧಕ ಸುಭಾಷ್ ಸೇರಿದಂತೆ ವಿಪತ್ತು ಘಟಕದ ನರಸಿಂಹ ನಾಯ್ಕ ಹರಡಸೆ, ಸವಿತಾ ನಾಯ್ಕ್, ಅನಿತಾ ನಾಯ್ಕ್, ರಮೇಶ್ ನಾಯ್ಕ್, ರಾಜು ನಾಯ್ಕ್ ಮುಂತಾದವರು ಭಾಗಿಯಾಗಿದ್ದರು. ಎಸ್ಡಿಎಂಸಿ ಉಪಾಧ್ಯಕ್ಷೆ ಉಷಾ ನಾಯ್ಕ್ ಸ್ವಯಂ ಸೇವಕರಿಗೆ ಭೋಜನದ ವ್ಯವಸ್ಥೆ ಮಾಡಿದ್ರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.